ಅದೇನಕ್ಕಿದ್ದ ದಬಾಕ್ಸಿ ಹೇಳ. ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಮತ್ತೊಂದು ಹೊಸ ವಿಡಿಯೋಗೆ. ಮನಾಲಿಯಿಂದ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಬೇರೆ ಬೇರೆ ಪ್ಲ್ಯಾನ್ಸ್ ಐತೆ. ಒಂದು ಬೈಕ್ ರೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟು. ಅದಕ್ಕಿಂತ ಮುಂಚೆ ಏನಾದರೂ ಹೊಟ್ಟೆಗೆ ಹಾಕೋಬೇಕು. ಅದಾದಮೇಲೆ ಹಾಸ್ಟೆಲಿಂದ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾವು ಬನ್ನಿ ಯಾವುದಾದ್ರು ಬೈಕ್ ಸಿಗುತ್ತಾ ಅಂತ ನೋಡಿ. ಇಲ್ಲಿ ಬೈಕ್ ರೆಂಟ್ ಹೆಂಗಪ್ಪ ಅಂತಂದರೆ ಡಿ ಎಲ್ ಬೇಕು, ಆಧಾರ್ ಕಾರ್ಡ್ ಬೇಕು. ನಾನು ಡಿ ಎಲ್ ಇಲ್ಲ. ನೋಡೋಣ ಅದಕ್ಕೆ ಏನು ಸಿಗುತ್ತೋ ಇಲ್ವೋ. ಬೈಕ್ ರೆಂಟು ಏನು ನೋಡೋಣ, ಸಿಕ್ಕರೆ ಓಕೆ, ಇಲ್ಲ ಅಂತಂದರೆ ನೋಡೋಣ ಬಸ್ ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ. ಬೇಕು ಗಾಯ್ಸ್ ಮನಾಲಿ ತಿರುಗಾಡೋಕ್ಕೆ. ನೋಡೋಣ ಸಿಕ್ಕರೆ ಟ್ರೈ ಮಾಡೋಣ. ಒಂದು ಸ್ಕೂಟಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ ನಂದು ಔಟ್ಪುಟ್ ಇವತ್ತು. ಚೆನ್ನಾಗಿದೆಯಾ ಕೇಳಿದೆ ಗಾಯ್ಸ್. ಒಂದು ಕಡೆ ಇಲ್ಲಿ ಅಂಗಡಿ ಕೇಳಿದೆ, ಕಂಪಲ್ಸರಿ ಲೈಸೆನ್ಸ್ ಬೇಕಂತಂತಂದರು. ಏನು ಮಾಡಬೇಕೋ ಗೊತ್ತಿಲ್ಲ. ನಾನು ಬೇರೆ ಲೈಸೆನ್ಸ್ ಇಲ್ಲ. ನಮ್ಮ ಹುಡುಗಂದು ಐತೆ, ಅವ್ನು ರೂಮಲ್ಲಿ ಇದ್ದಾನೆ ಅಂತಂದರೆ ಅವ್ನು ಕರ್ಕೊಂಬ ಅಂತಂದ್ರು. ಬಂದಿರೋ ಸೋಲು. ನೋಡೋಣ ಸಿಗುತ್ತೋ ಇಲ್ವೋ ಬಹುಶಃ. ನೋಡೋಣ, ಆದರೆ ಬಸ್ಸಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ ಏನಾಗುತ್ತೆ ಏನಿಲ್ಲ. ಅದು ಬಸ್ ಅವೈಲಬಲ್ ಇದೆಯೋ ಅಲ್ವೋ ಫೆಸಿಲಿಟಿ, ನೋಡೋಣ ಹೆಂಗಾಗುತ್ತೆ ಹೋಗೋದು. ಇಂಥ ಒಂದು ಗಾಡಿ ನೋಡಿದ್ದೀನಿ, ಇಲ್ಲೈತೆ ನೋಡಿ ಇದು ಐತೆ. ಸುಮ್ಮನೆ ಯಾವುದಕ್ಕೂ ಇರಲಿ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಯಾನೇ ಬೇಕು ಆಮೇಲೆ. ಇಲ್ಲಿ ಸ್ಕ್ರ್ಯಾಚ್ ಮೊದಲೇ ಆಗೈತೆ, ಇಲ್ಲಿ ಸ್ಕ್ರ್ಯಾಚ್ ಆಗೈತೆ. ಓಕೆ, ಇದೆಲ್ಲ ಐತೆ. ಹೈಲೈಟ್ ಮಾಡಿ ಗೈಸ್, ಮತ್ತು ಆಮೇಲೆ ಯಾವನಿಗೆ ಬೇಕು. ಓಕೆ, ಚೆನ್ನಾಗಿದೆ. ಎಂಟರ್ಕೆ ಬೇಕಾಗಿತ್ತು ನನಗೆ. ಇಲ್ಲೊಂದು ಸ್ಕ್ರ್ಯಾಚ್ ಆಗೈತೆ. ಇವರೇ ಕನ್ನಡದವ್ರು ಅಂದರೆ ಇಷ್ಟ ಅಂತೆ. ಏನೋ 200 ರೂಪಾಯಿ ಕಮ್ಮಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಮಾಡ್ಬಿಟ್ಟು ಕೊಟ್ಟವನೇ. ಅದಕ್ಕೆ 2200 ರೂಪಾಯಿ ನಾನು ಡೆಪಾಸಿಟ್ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಮತ್ತು ಇನ್ನೊಂದು ಏನಂತಂತಂದರೆ, ಸೊ ಇಲ್ಲಿ 3 ಕಡ್ಡಿ ಪೆಟ್ರೋಲ್ ಐತೆ. ಅವ್ರು 3 ಕಡ್ಡಿ ಪೆಟ್ರೋಲ್ ನಂಗೆ ಬೇಕು ಅಂತ ಹೇಳ್ತವ್ರೆ. ಇಲ್ಲಿ ನೋಡೋಣ, ಹಾಕ್ಬಿಟ್ಟು ಕೊಟ್ರಾಯ್ತು. ಇಂತಿಂತು ಗಾಯ್ಸ್, ಬೈಕೇನೋ ಬಂದು ರೆಂಟ್ ಮಾಡ್ಕೊಂಡ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ ಓಲ್ಡ್ ಮನಾಲಿಯಿಂದ. ಸೊ ಇಲ್ಲಿ ಬಂದು ಬ್ರಿಡ್ಜಲ್ಲಿ ಬಂದು ನಿಂತಿದ್ದೀನಿ. ಇಲ್ಲಿಂದ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ಫಸ್ಟು ಸೊಲಾಂಗು ಮತ್ತು ಅಟಲ್ ಟನಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗ್ಬಿಟ್ಟು ಬರೋಣ. 2 ದಿನ ರೆಂಟ್ ಮಾಡಿದ್ದೀನಿ. 2 ದಿನಕ್ಕೆ 1200 ಮಾಡ್ದವನು. ಮೊದಲು 700 ಅಂತಂದ. ಕರ್ನಾಟಕ ಅಂತಂದ. ಒಂದು ಸ್ವಲ್ಪ ಮಾತಾಡ್ಕೊಂಡ್ಬಿಟ್ಟು 200 ರೂಪಾಯಿ ಕಮ್ಮಿ ಮಾಡ್ದ. ಅದರಲ್ಲಿ 1000 ರೂಪಾಯಿ ಡೆಪಾಸಿಟ್ ತೊಗೊಂಡವನೇ. ಟೋಟಲಾಗಿ 2200 ಪೇ ಮಾಡಿದ್ದೀನಿ. ಓಕೆ ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ. ಫಾರ್ ದ ಫಸ್ಟ್ ಟೈಮ್ ಈ ಥರ ಪ್ಲೇಸಲ್ಲಿ ನಾನು ಸ್ಕೂಟಿ ಓಡಿಸ್ತಾ ಇರೋದು. ತುಂಬ ರೇರ್ ನಾನು ಸ್ಕೂಟಿ ಗಾಡಿಯೆಲ್ಲ ಓಡಿಸಿ. ಸೊ ಇವಾಗ ಓಡಿಸ್ತಾ ಇದ್ದೀನಿ ಗಾಡಿ. ನೋಡೋಣ ಬನ್ನಿ. ಇಲ್ಲೇನು ವಿಡಿಯೋ ಮಾಡಲ್ಲ, ಇಲ್ಲೆಲ್ಲ ನಿನ್ನೆ ಆಲ್ರೆಡಿ ತೋರಿಸ್ತೀನಿ. ನೋಡೋಣ ಮುಂದೆ ಹೋಗ್ಬಿಟ್ಟು ನೋಡೋಣ ಯಾವುದೊಬ್ಬ ಪ್ಲೇಸ್ ಇದ್ದರೆ ಸುಮಾರು ಅಷ್ಟೇ ಗಾಯ್ಸ್. ಹೋಗೋಣ ಬನ್ನಿ. ಎಲ್ಲರೂ ಡಬಲ್ ಆಗಿ ಹೋಗ್ತಾರೆ ಕಪಲ್ ಆಗಿ. ನಾನು ನೋಡಿ ಇಲ್ಲಿ ಸಿಂಗಲ್ ಆಗಿ ಹೋಗ್ತಾ ಇದ್ದೀನಿ. ಆದರೂ ಬೆಟ್ಟ ಗುಡ್ಡಗಳೆಲ್ಲ ಮಸ್ತ್ ಐತೆ. ಸ್ನೋ ನೋಡೋದೇ ಬೆಸ್ಟಲ್ಲಿ. ಪೆಟ್ರೋಲ್ ಹಾಕ್ಸ್ಕೊಂಡೆ ಬಾಟ್ಲಲ್ಲಿ. ಅಲ್ಲಿ ಐತೆ ಒಳಗಡೆ ಎಣ್ಣೆ. ನೋಡೋಣ, ಇದು 100 ರೂಪೀಸ್ ತೊಗೊಂಡಿದ್ದೀನಿ ಸುಮ್ಮನೆ ಎಮರ್ಜೆನ್ಸಿಗಿದ್ವಿ ಅಂತ. ಹೇಳೋಕ್ಕಾಗಲ್ಲ, ನನಗೆ ಬೇರೆ ಮೈಲೇಜ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಎಂಥ ಗಾಡಿ ಗೊತ್ತಿಲ್ಲ. ಗಾಡಿ ಕೊಟ್ಟೆ ನಾನು ಆ್ಯಕ್ಚುಲಿ ಮುಂದೆ ಹೇಳ್ತೀನಿ, ಕ್ರಾಸ್ ಮಾಡ್ತೀನಿ. ಆ್ಯಕ್ಚುಲಿ ಅಂದ್ಕೊಂಡೆ ಬಾಟ್ಲಲ್ಲಿ ಕೊಡಲ್ಲ ಅಂದ್ಕೊಂಡೆ. ಎಣ್ಣೆನ ಕೊಟ್ಟರು, ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಇಲ್ಲೇ ಐತೆ ನಮ್ಮ ಸ್ಕೂಟಿ, ಇಲ್ಲೇ ಇದೈತೆ ಅಷ್ಟೇ. ಹೋಗ್ತಾ ಇರೋದು ಇವಾಗ. ಇದು ಗಾಡಿ ಯಾವ ಥರ ತೊಗೊಂಡೆ ಅಂತಂತಂದರೆ, ನಮ್ಮ ಹುಡುಗ ರೂಮಲ್ಲಿ ಹೋದವನೇ, ಅವ್ನು ತಯಾರಾಗ್ತವನೇ. ನಾನು ಗಾಡಿ ತೊಗೊಳಕ್ಕಷ್ಟೇ ಬಂದಿದ್ದು ಅಂತ ಹೇಳ್ಬಿಟ್ಟು, ಇನ್ನು ನಮ್ಮ ಹುಡುಗಂದು ಯಾರ್ದೋ ಒಬ್ಬಂದು ಫೋನ್ ಮಾಡಿಬಿಟ್ಟು ಒಂದು ಲೈಸೆನ್ಸ್ ತೊಗೊಂಡು ಆಧಾರ್ ಕಾರ್ಡ್ ನಂದು ಕೊಟ್ಟು ಹೋಗ್ತಾ ಇದ್ದೀನಿ. ಈಗ ಎಣ್ಣೆ ಇಲ್ಲೇ ಇಕ್ಕಣ, ಬ್ಯಾಗಲ್ಲಿ ಕದ್ಬೇಡ ಗಾಯ್ಸ್. ಮತ್ತೆ ಏನಕ್ಕೆ ಚಾರ್ಜಿಂಗ್ ಐತಾ? ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಫೋನ್ಗೆ.
ಅಲ್ಲಿ ಕೆಳಗಡೆ ಕಾಣಿಸ್ತೈತಲ್ಲ ಗೈಸ್, ಅಲ್ಲೊಂದು ಬರ್ತಾ ಇದೆಯಲ್ಲ ವ್ಯಾನು, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೂ ಹೋಗಬೇಕು, ಇನ್ನೂ 4 ಕಿಲೋಮೀಟ್ರ್ ಐತೆ. ಇಲ್ಲಿ ಸ್ವಲ್ಪ ಒಂದು ವ್ಯೂ ಪಾಯಿಂಟ್ ಇತ್ತು, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಟೈಮ್ ಐತೆ, ಫುಲ್ ಡೇ ಗಾಡಿ ಐತೆ, ತಿರುಗಾಡೋಣ ಅಷ್ಟೇ. ಟೈಮ್ ಇವಾಗ ಎಷ್ಟಾಗೈತೆ ಅಂತ ಒಂದು 12 ಆಗಿದೆ. ಕಿಲೋಮೀಟ್ರ್ ತೋರಿಸ್ತೈತೆ, ಹೋಗ್ತಾವೆ. ಅಲ್ಲಿಂದ ಕ್ಲೀವ್ ಐತೆ, ಅಲ್ಲಿ ನೋಡಿ, ಅಲ್ಲಿಂದ ಅಲ್ಲಿ ಕೆಳಗಡೆ ಕಾಣಿಸ್ತೈತೆ ಅಲ್ಲ, ಅಲ್ಲಿಂದ ಐತೆ ಕ್ಯೂ. ನೋಡ್ರಿ ಹೋಗೋಣ ಇವಾಗ. ಮೇಲ್ಗಡೆ ಹೋಗ್ಬಿಟ್ಟು ಬರೋಕ್ಕೆಲ್ಲ ಬರೋವೇನ ರೆಕಾರ್ಡ್ ಮಾಡೋಕ್ಕಾಗ್ತಿಲ್ಲ ಗೈಸ್. ಏನಕ್ಕಂತಂದರೆ ಸಿಂಗಲ್ ಇರೋ ಕಾರಣ ಒಂದು ಸೆಲ್ಫಿ ಸ್ಟಿಕ್ ತೊಗೊಳ್ಳೋಣ ಅಂದ್ಕೊಂಡೆ. ಅಲ್ಲಿ ಮುಂದೆ ಸಿಗುತ್ತೆ ಅಂತ ಅಲ್ಲಿ ಒಂದು ಸಿಕ್ತು, ಮುಂದೆ ತೊಗೊಳ್ಳೋಣ ಅಂತ ಬಿಟ್ಟೆ, ಯಾವುದೂ ಇಲ್ಲ. ಬನ್ನಿ ಅಲ್ಲೇ ಹೋಗ್ಬಿಟ್ಟು ಸೋಲಂಗ್ ವ್ಯಾಲಿಯಲ್ಲಿ ಹೋಗ್ಬಿಟ್ಟು ಸಿಗೋಣ. ಹಲೋ ಗೈಸ್, ವೆಲ್ಕಮ್ ಟು ಸೋಲನ್ ವ್ಯಾಲಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಅಂತೂ ಇಂತೂ 4 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬರ್ತೀಯಲ್ಲ ನಾನು 4 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀನಿ ಸೋಲನ್ ವ್ಯಾಲಿಗೆ. ಇಲ್ಲೇನಷ್ಟು ಥಂಡಿ ಇಲ್ಲ. ಏನಕ್ಕಂತಂದರೆ ಮಿಸ್ಟರ್ ಸೂರ್ಯ ಅವರು ಬಂದಿದ್ದಾರೆ, ಅಲ್ಲಿದ್ದಾರೆ. ನೋಡ್ಬೋದು ಗೈಸ್, ಇಲ್ಲಿ ನಾವು ಬಿದ್ದೈತಾ ಹೆಣ್ಣು ಅಂತ ಎಷ್ಟೆಡೆಗೆ ಏನು ಮಾಡ್ತವ್ರೆ, ಆಲ್ಮೋಸ್ಟು ಬಿದ್ದಿರ್ಬೋದು ಅಂತ ಅನಿಸುತ್ತೆ. ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಆ್ಯಕ್ಟಿವಿಟಿಗಳು ಇರುತ್ತೆ, ನೋಡೋಣ. ಮಾಡಿದ್ರೆ ಮಾಡ್ತೀನಿ, ಇಲ್ಲ ಗೈಸ್ ಕಾಸಿಲ್ಲ. ನಮ್ದೇನಿದ್ರು ಫ್ರೆಂಡ್ಲಿ ಟ್ರಾವೆಲರ್ ಅಂದರೆ ವಿಟಮಿನ್ ಡಿ ಅನ್ನೋದು, ವಿಟಮಿನ್ ಎಮ್ ಅನ್ನೋದು ನಮ್ಮ ಹತ್ರ ಕಮ್ಮಿ ಇದೆ, ಅದಕ್ಕೆ ಕೈ ನೋವಂತ ಗಾಯ್ಸ್. ಗಾಡಿ ನಡೆಸಿ ನಾನು ಬೇಸಿಕ್ಲಿ ಗಾಡಿ ನಡೆಸೋದೇ ತುಂಬ ರೇರು, ನಡೆಸಿ ಕೈಯೆಲ್ಲ ನೋವು ಬಂದೈತಿ ಇವಾಗ. ಇಲ್ಲೇನಾದರೂ ಡ್ರೈವಿಂಗ್ ಮಾಡ್ತಾಯಿದ್ರೆ ಮೊದಲು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರೋದು ಏನಂತಂದರೆ, ರೋಡ್ ಮೇಲೆ ಏನಾದರೂ ಸ್ನೋ ಇತ್ತು ಅಂತಂದರೆ ಅದ್ರ ಮೇಲ್ಗಡೆ ಹೋಗ್ಬಾರ್ದು ಗಾಯ್ಸ್. ಅದ್ರ ಮೇಲ್ಗಡೆ ಏನಾದರೂ ಹೋದರೆ ಅಷ್ಟೇ, ಅಲ್ಲೇ ಸ್ಟ್ರಕ್ ಆಗಿಬಿಡ್ತೀರ ನೀವು. ಕೆಲವೊಂದು ಬರಬೇಕಾದ್ರೆ ಕೆಲವೊಂದು ಗಾಡಿಗಳು ನೋಡಿದೆ, ಅಪ್ಪ ಇಲ್ಲಣ್ಣ ಇಲ್ಲಿ ಸೌಂಡ್ ಏನಕ್ಕೆ. ಪೊಲೀಸ್ ಅಂದರೆ ಇಲ್ಲಿ ಪೊಲೀಸ್ ಎಲ್ಲ ಮಸ್ತಾಗಿದ್ದಾರೆ ಗಾಯ್ಸ್, ಫ್ರೆಂಡ್ಲಿ ಚೆನ್ನಾಗಿದ್ದಾರೆ, ಕ್ಲೀನ್ ಮಾಡಿಕೊಡ್ತಾರೆ ಆಲ್ಮೋಸ್ಟ್. ಬೇರೆ ಕಡೆನೂ ಕ್ಲೀನ್ ಅಂದರೆ ಟ್ರಾಫಿಕ್ ಏನಾದರೂ ಆಗಿದ್ದರೆ ಅದು ಕ್ಲಿಯರ್ ಮಾಡಿಕೊಡ್ತಾರೆ, ಬೇರೆ ಕಡೆನೂ ಕ್ಲಿಯರ್ ಮಾಡಿಕೊಡ್ತಾರೆ. ಅದು ಕೂಡ ಪಾಪ ಇಲ್ಲಿ ನೋಡಿ ಚೆನ್ನಾಗಿದ್ದಾರೆ ಎಲ್ಲರೂ ಅಲ್ವಾ. ನಿನ್ನೆಯಿಂದ ಇಲ್ಲಿವರೆಗೂ ಸ್ನೋನೇ ಮುಟ್ಟಿಲ್ಲ ಗಾಯ್ಸ್. ಓಕೆ, ಅದಕ್ಕೆ ಫ್ರೆಶ್ ಸ್ನೋ ಎಲ್ಲಿ ಸಿಗುತ್ತೆ ಅಲ್ಲಿ ಹುಡ್ಕೊಂಡು ಹೋಗಿ ಮುಟ್ಟೋಣ ಅಂತ ಸೋಲನ್ ವ್ಯಾಲಿ. ಇಲ್ಲಿ ಎಲ್ಲಿ ನೋಡಿದ್ರು ಜಿಮ್ಮಿ ಮತ್ತು ಜಿಪ್ಸಿ, ತುಂಬ ಜಿಪ್ಸಿ. ಜಿಮ್ಮಿಗಿಂತ ಜಿಪ್ಸಿ ಜಾಸ್ತಿ ಗಾಯ್ಸ್. ಇಲ್ಲಿ ನೋಡಿ ಜಿಪ್ಸಿ, ಇಲ್ಲಿ ನೋಡಿ ಜಿಮ್ಮಿ, ಇಲ್ಲೆರಡು ನೋಡಿ ಜಿಪ್ಸಿಗಳು ಜಾಸ್ತಿ ಇದೆ. ಮನಾಲಿಯಲ್ಲಿ ಮಾಡೋ ಎಲ್ಲ ಆ್ಯಕ್ಟಿವಿಟಿಗಳಿವೆ, ಏನೇನೆಲ್ಲ ಮಾಡ್ತವ್ರೆ. ಅಲ್ಲಿ ನೋಡಿ ಅದು ಒಂದು ಮಿಷಿನ್ ಇದೆ, ಎಕ್ಸಲೇಟ್ರು, ಕರೆಂಟ್ ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ. ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ನೋಡೋಣ. ಅಲ್ಲಿ ಸಂಜೆ ಹೋಗ್ಬಿಟ್ಟು ತೋರಿಸ್ತೀನಿ ಒಂದ್ಸರಿ. ಕೊಲ್ಲೋಡಿ ಎದುರುಗಡೆ ಎಲ್ಲ ಫುಲ್ಲು ಸ್ನೋ. ಇಲ್ಲಿ ಸ್ವಲ್ಪ ಗಟ್ಟಿಯಾಗಿದೆ, ನಡಿಬೋದು ಇಲ್ಲಿ, ಅಲ್ಲಿ ನಡೆಯೋಕ್ಕಾಗಲ್ಲ, ಬನ್ನಲ್ಲ. ಸ್ಕೇಟಿಂಗ್ ಮಾಡ್ತವ್ರೆ. ಮಾಡೋದ ನಾವು ಭೀ ರೆಕಾರ್ಡರ್ ಮಾಡ್ಬೇಕು ಗಾಯ್ಸ್, ಮಾಡಿರೋ ತೋರಿಸ್ಬೇಕಲ್ವ ನಿಮಗೆಲ್ಲವ. ಬನ್ನಿ ನೋಡೋಣ, ಚೆನ್ನಾಗಿದೆ ಅಲ್ಲ, ಸಖತ್ತಾಗಿರೋ ಆ್ಯಕ್ಟಿವಿಟೀಸ್ಗಳವೆಲ್ಲ. ಸ್ಕೇಟಿಂಗ್ ಬಿಗ್. ಇಲ್ಲಿ ಒಂದು ಬೇರೆ ಆ್ಯಕ್ಟಿವಿಟಿ ಇದೆ ನೋಡಿ ಗಾಯ್ಸ್, ಟ್ಯೂಬ್ ಮೇಲಿಂದ ಜಾರ್ಕೊಂಡು ಬಂದ್ಬಿಟ್ಟ ಇಲ್ಲಿವರೆಗೂ. ಹೇಳ್ತಿದ್ನಲ್ಲ, ಒಂದು ಎಕ್ಸ್ಲೇಟರ್ ಇದೆ ಕರೆಂಟ್ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ ಫುಲ್ಲು, ಅಲ್ಲಿ ಗಂಟ. ಓ ಅಲ್ಲೇ ಸ್ಟಾಪ, ರಿಟರ್ನ್ ಬರ್ತಾನೆ ಅನ್ಸೋದು ಬಹುಶಃ ಅಲ್ಲಿಂದ. ಮಸ್ತಾಗಿದೆಯಲ್ಲ, ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಗಾಯ್ಸ್. ಎಲ್ಲ ಕರಗ್ತಾ ಐತೆ, ಎದುರುಗಡೆನೂ ಒಂದು ಬಿದ್ದ, ಇದು ಬಿತ್ತು ನೋಡಿ. ಹಂಗೆ ಇದು ಆ್ಯಕ್ಟಿವಿಟಿನಾದರೂ ಮಾಡೋಣ ಅಂದ್ಕೊಂಡು
ಹೋಗ್ತಾ ಇದ್ದೀನಿ ಗಾಯ್ಸ್ ಇಲ್ಲಿಂದ. ಬನ್ನಿ, ಇಲ್ಲಿಂದ ಸ್ಟೆಪ್ ಹತ್ಕೊಂಡು ಹೋಗಬೇಕು. ಏರ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹತ್ಕೋಬೇಕು. ಸ್ವಲ್ಪ ಗಟ್ಟಿ ಇದೆ ಅದು. ಅವ್ರು ಮತ್ತೆ ರಿಯಾಕ್ಷನ್ ನೋಡಬೇಕು. ಚಾರ್ಜಸ್ ಇದೆ. ಅದು ಆ್ಯಕ್ಟಿವಿಟಿಗೆ 200 rupees ಅಂದರು, ಕಮ್ಮಿ ಬಜೆಟಲ್ಲಿ. ಬರ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಹೆಂಗೈತೆ, ಹತ್ಕೊಂಡು ಹೋಗ್ತೀನಿ, ವೀಡಿಯೋ ಮಾಡಲ್ಲ ಇಲ್ಲಿ. ಸ್ಟಾರ್ಟ್. ಇಟ್ ವಾಸ್ ಸ್ಕೇರಿ. ಅಲ್ಲಿ ಇಲ್ಲಿ ಅಂತ ಅನ್ಸಲ್ಲ ಗಾಯ್ಸ್, ಅಲ್ಲಿಂದ ಬರ್ಬೇಕಾದ್ರೇನೆ ಅದೊಂದು ಪೀಕ್ ಐತಲ್ಲ, ರಿಯಾಕ್ಷನ್ ನೋಡ್ಬೇಕು. ಇದ್ರ ಮೇಲೆ ಹೆಂಗೆ ಗೊತ್ತಾ ಗಾಯ್ಸ್, ಕೆಳಗಡೆ ಅಂದರೆ ಮಲ್ಕೋಬೇಕಾದ್ರ ಮೇಲೆ ಕುಂಡಿ ಎಲ್ಲ ನೆಲಕ್ಕೆ ಹತ್ತಬಾರ್ದು. ನೆಲಕ್ಕೆ ಹತ್ತಿದ್ರೆ ಕಿತ್ತೋಗ್ಬಿಡುತ್ತೆ ಅಷ್ಟೇ. ಮತ್ತೇನು ಆ್ಯಕ್ಟಿವಿಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇದೊಂದು ಮಾತ್ರ ಸ್ಕೇರಿ ಮಸ್ತಾಗಿತ್ತು, ಮಜಾ ಬಂತು ಗಾಯ್ಸ್. ಗ್ಲೈಡಿಂಗ್ ಮತ್ತು ಹೈ ಫ್ಲೈಗೆ, ಪ್ಯಾರಾಗ್ಲೈಡಿಂಗ್ಗೆ ಶಾರ್ಟ್ ಫ್ಲೈಗೆ 1000, ಲಾಂಗ್ ಡ್ರೈವ್ಗೆ ಹೈ ಫ್ಲೈಗೆ 3500 ಐತೆ ಹೇಳಿ. ಇಲ್ಲ ಬಂದು ಇಳಿಸ್ತಾವ ನೋಡಿ, ಹೆಂಗೆ ಇಳಿಸ್ತಾವ ನೋಡಿ. ಇಳಿಯೋಕ್ಕಿಂತ ಮುಂಚೆ ಒಂದ್ಸಲಿ ಹೇಳ್ತಾರೆ ಸೈಡ್ ಅಂತಾರೆ. ತುಂಬ ಚೇರ್ತಾರೆ. ಅಲ್ಲಿ ಮೇಲ್ಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು ಫುಲ್ ಸ್ಪೀಡ ಹೋಗ್ತಾನೆ ಗಾಯ್ಸ್ ಅವನು. ಡ್ರಿಫ್ಟ್ ಎಲ್ಲ ಹೊಡಿತಾನೆ.